ಸೊ ದಟ್ ಅವ್ರ ಮನೆ ಹತ್ರದಿಂದ ನೆಕ್ಸ್ಟು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿಂದ ವೈಟ್ ಫೀಲ್ಡ್ ಹೋಗ್ತಿದ್ವಿ, ಒಂದು 40 ಮಿನಿಟ್ಸ್ ಜರ್ನಿ. ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಅವರು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿದ್ದಾರೆ. ಇದೊಂದು ಹೋಟೆಲ್ ಹೆಸರೆಲ್ಲ ನಾನು ಅಷ್ಟು ಇದು ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂತಂದರೆ ನಾನು ನೆಕ್ಸ್ಟ್ ಟೈಮಿಂದ ಆದಷ್ಟು ಟ್ರೈ ಮಾಡ್ತೀನಿ. ಯಾಕಂತಂದರೆ ನನ್ನ ಕೈಯಲ್ಲಿ ನಂದು ಸೂಟ್ಕೇಸ್ ಇರುತ್ತೆ ಮತ್ತು ಇನ್ನೊಬ್ರದ್ದು ಅವ್ರದ್ದೂ ಸೂಟ್ಕೇಸ್ ಇರುತ್ತೆ. ಸೊ ಆದಷ್ಟು ನಾನು ಒಂದು ಕೈಯಲ್ಲಿ ಅಂದರೆ ಎರಡೂ ಕೈಯಲ್ಲಿ ಸೂಟ್ಕೇಸ್ನ ಹಿಡ್ಕೊಂಡು ಮತ್ತು ಫೋನ್ ಇಟ್ಕೊಂಡು ಇದು ಮಾಡ್ತೀನಿ, ಅಂದರೆ ವೀಡಿಯೋಸ್ ಮಾಡ್ತೀನಿ. ಇದು ವಾಶ್ರೂಮ್ ಹೆಂಗಿದೆ ಅಂತೇಳ್ಬಿಟ್ಟು, ರೂಮ್ ತುಂಬಾ ಚೆನ್ನಾಗಿತ್ತು, ವಾಶ್ರೂಮು ತುಂಬಾ ಇದಾಗಿತ್ತು. ನಾನು ಫ್ರೀ ಆದಾಗ ನನ್ನ ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ಆ ಏರಿಯಾನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು, ಇದು ಏರಿಯಾ. ಬ್ರೈಡ್ ರೆಡಿ ಆಗ್ತಾಯಿದ್ದಾರೆ. ಅವ್ರ ಪ್ರೈವಸಿಗೂ ಅಡ್ಡ ಬರ್ದಂಗೆ ನಾನು ನೋಡ್ಕೋಬೇಕಾಗುತ್ತೆ. ಅವ್ರದ್ದು ಡ್ರೆಸ್ಸು. ರೂಮ್ ಹಿಂಗಿದೆ ನೋಡಿ, ತುಂಬ ಚೆನ್ನಾಗಿದೆ, ಲಕ್ಸುರಿಯಸ್ ರೂಮು. ಮೇ ಬಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ ಇರ್ಬೋದು. ಇದು ನಾನು ರೆಡಿ ಮಾಡಿದಂಥ ಹೇರ್ ಸ್ಟೈಲು. ನಾನು ಆದಷ್ಟು ಮೇಕಪ್ಪನ್ನ ನಾನು ತೆಗೆಯೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಬೇರೆ ಮೇಕಪ್ ಆರ್ಟಿಸ್ಟ್ ಮಾಡಿರೋದ್ರಿಂದ ಅವ್ರದ್ದು ನಾನು ಫೋಕಸ್ ಮಾಡೋಕ್ಕಾಗಲ್ಲ. ನಾನೇನು ಮಾಡಿರ್ತೀನಿ ಅದನ್ನಷ್ಟೇ. ಮತ್ತು ಇಲ್ಲಿಂದ ಮುಗಿಸ್ಕೊಂಡು ನನಗಿನ್ನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ದಟ್ ನಾನು ರಿಟರ್ನ್ ಬಂದುಬಿಟ್ಟೆ ಅಲ್ಲಿಂದ. ಈವೆಂಟ್ ಕ್ಲೋಸ್ ಆಯಿತು, ನಾನು ರಿಟರ್ನ್ ಬಂದುಬಿಟ್ಟೆ. ಇದು ಆನ್ ದಿ ವೇ ಜರ್ನಿ. ಮಾನ್ಯತಾ ಟೆಕ್ ಪಾರ್ಕ್ನ ನೋಡ್ಬೋದು ನೀವಿಲ್ಲಿ. ಟ್ರಾಫಿಕ್ಕು ತುಂಬಾ ಹೈ ಇತ್ತು, ತುಂಬ ಟ್ರಾಫಿಕ್ ಇತ್ತು ಅವತ್ತು. ನಾವು ವರ್ಕೇನೋ ನಮ್ಮದು 5:30ಗೆ ಮುಗಿದೋಯ್ತು, ಬಟ್ ನಾನು ಈವ್ನಿಂಗ್ ಬರೋಷ್ಟೊತ್ತಿಗೆ 8:30 ಆಗೋಯಿತು. ಇದು ನಮ್ಮ ಮನೇಲಿ ಫಿಶಸ್ಸು. ಇದು ಎಷ್ಟು ಚೆನ್ನಾಗಿ ನಾನು ಹೋದರೆ ನನ್ನ ಹತ್ರ ಬರುತ್ತೆ ಅಂತಂದರೆ, ನಾನೇ ಫುಡ್ ಆಲ್ಮೋಸ್ಟ್ ಹಾಕ್ತೀನಿ, ಅದಕ್ಕೆ ಓಡೋಡಿ ಬರ್ತಾ ಇರುತ್ತೆ. ಸೊ ದಟ್ ನಾನು ಇಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬ ದೊಡ್ಡ ಟ್ಯಾಂಕ್ ಇತ್ತು, ಇವಾಗ ಚಿಕ್ಕದಿದೆ. ಇಟ್ಸ್ ಓಕೆ, ಮೇಂಟೈನ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಅಲ್ಲ ಫಿಶಸ್ಸು. ಮತ್ತು ಇಲ್ಲಿ ಬೆಳಗ್ಗೆ ನಾನೇನು ಟಿಫನ್ನು ಡ್ರೈ ಫ್ರೂಟ್ಸು ಜ್ಯೂಸ್ ಮಾಡ್ಕೊಂಡು ಕುಡಿದೆ ಅಷ್ಟೇ. ಮಿಲ್ಕ್ ಹಾಕಲ್ಲ, ಬಟ್ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟು ಅದನ್ನು ಸಬ್ಜಾ ಸೀಡ್ಸಲ್ಲಿ ಇದು ಮಾಡಿದೆ. ಮತ್ತು ಇಲ್ಲೊಂದು ನಾನು ಟ್ರೈಪಾಡ್ ತರಿಸಿದ್ದೆ, ಅಂದರೆ ಮೊಬೈಲ್ ಸ್ಟ್ಯಾಂಡು. ಯಾವಾಗಾದ್ರೂ ಕೈಯಲ್ಲಿ ಇಟ್ಕೊಂಡು ಇದು ಮಾಡೋದಕ್ಕಾಗೋದಿಲ್ಲ, ವೀಡಿಯೋಸ್ ಮಾಡೋದಕ್ಕೂ ಆಗುತ್ತೆ ಮತ್ತು ಸ್ಟ್ಯಾಂಡಲ್ಲಿ ಹೋಲ್ಡ್ ಮಾಡೋದಕ್ಕೂ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನೇ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂತಂದರೆ, ಮೊಬೈಲ್ ಸ್ಟ್ಯಾಂಡು ಚಿಕ್ಕದಾಗಿದೆ. ಅಂದರೆ ಒಂದು ಸ್ವಲ್ಪ ನಮ್ಮ ಕೈಯಷ್ಟು, ನಂದು ಅಂದರೆ ಮಂಡಿಯಿಂದ ನಮ್ಮ ಅರ್ಧ ಕೈಯಷ್ಟು ಇರುತ್ತೆ. ಇದು ಚೆನ್ನಾಗಿದೆ, ಏನು ಅಂಥ ಚೆನ್ನಾಗಿಲ್ಲ ಅನ್ನೋಂಗೂ ಇಲ್ಲ, ಚೆನ್ನಾಗಿದೆ ಅನ್ನೋಂಗೂ ಇಲ್ಲ. ಓಕೆ ಟೈಪ್ ಇದೆ. ತುಂಬ ಸ್ಟ್ರಾಂಗಾಗಿ ಫ್ಲೆಕ್ಸಿಬಲಾಗೇ ಇದೆ. ಮೊಬೈಲ್ ಏನು ಕೆಳಗೆ ಬೀಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ನಾನು ಇವಾಗ ತಗೊಂಡ್ಮೇಲೆ ನಾನು ಯೂಸ್ ಮಾಡೋದು ನೋಡಿದ್ಮೇಲೆ ತುಂಬ ಚೆನ್ನಾಗೇ ಇದೆ. ಬಿದ್ದೋಗೋದು ಆ ಥರ ಮೊಬೈಲೆಲ್ಲನೂ ಆ ಥರ ಎಲ್ಲ ಏನಾಗಲ್ಲ. ಮೊಬೈಲ್ ವೆಯ್ಟ್ನ ಇದು ಕ್ಯಾರಿ ಮಾಡ್ತಾಯಿದೆ. ಓಕೆ, ಚೆನ್ನಾಗಿದೆ, ಇದನ್ನು ಯೂಸ್ ಮಾಡ್ಬೋದು. ತುಂಬ ಕಾಸ್ಟ್ಲಿ ಏನಲ್ಲ, ಚೆನ್ನಾಗಿದೆ. ನಾವು ಮೊಬೈಲ್ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು. ರೆಕಾರ್ಡಿಂಗೂ ಯೂಸ್ ಆಗುತ್ತೆ. ನಾನು ಒಂದೆರಡು ವೀಡಿಯೋಸ್ ಇಟ್ಕೊಂಡು ಮಾಡಿದೆ, ಸ್ವಲ್ಪ ಫ್ಲೆಕ್ಸಿಬಲ್ಲಾಗೇ ಇದೆ, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು ಇದನ್ನು. ಮತ್ತು ನೆಕ್ಸ್ಟ್ ಡೇ ಸೇಮು ನನ್ನ ರೊಟೀನು. ಆಫ್ಟರ್ನೂನ್ ಈವ್ನಿಂಗ್ ಈವೆಂಟ್ ಇದ್ದಿದ್ದು. ಸೊ ದಟ್ ನಾನು ಆಟೋ ಪಿಕ್ ಮಾಡಿಕೊಂಡು ನಂದು ಇದು ಬಂದು ವೈಟ್ಫೀಲ್ಡಲ್ಲೇ ಸ್ವಲ್ಪ ಒಳಗಡೆ ಹೋಟೆಲು. ಸ್ವಲ್ಪ ಚೆನ್ನಾಗಿತ್ತು, ತುಂಬ ದೊಡ್ಡ ಹೋಟೆಲ್ ಅನಿಸುತ್ತೆ. ನೀವು ನೋಡ್ಬೋದು ಹೋಟೆಲ್ ನೇಮ್ ಎಲ್ಲನೂ. ಇದು ನಮ್ಮ IT ಕಂಪನಿಗಳೆಲ್ಲನೂ ವೈಟ್ ಫೀಲ್ಡಲ್ಲಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂತ. ಆ ಏರಿಯಾ ನೋಡೋದಕ್ಕೆ ಒಂದು ಡಿಫ್ರೆಂಟ್ ನಾವು ಬ್ಯಾಂಗ್ಳೂರ್ನ ನೋಡ್ಬೋದು. ಒಳ್ಳೆ ತುಂಬ ಕ್ಲೀನ್ ರೋಡ್ಸು ಮತ್ತು ಒಳ್ಳೆ ಗ್ರೀನ್ರಿ, ಮರಗಳು ಮತ್ತು ಮೇಂಟೆನೆನ್ಸ್ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ನಾನು ಹೋಗ್ತಾ ಆನ್ ದಿ ವೇಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ. ನಾವಿಲ್ಲಿ ನೋಡಿದ್ವಿ. ಇದಾದಮೇಲೆ ನಾವು ಈ ಹೋಟೆಲಿಗೆ ಬಂದಾದಮೇಲೆ ಇದು ಅವರು ಫುಲ್ ಕಾರು ಮತ್ತು ನಮ್ಮ ಲಗೇಜ್ ಎಲ್ಲ ಚೆಕ್ ಮಾಡಿ ಒಳಗಡೆಗೆ ಬಿಟ್ಟರು. ಸೊ ದಟ್ ಇಲ್ಲಿ ನಾವು ಹೋಗ್ತಾ ಇದ್ದಂಗೆ ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಇಲ್ಲಿ ಪಾಪ ನಿಂತಿದ್ದರು. ನನಗೇನು ಅದು ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಅವ್ರದ್ದು ಅವ್ರನ್ನ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಿದ್ರು. ಮತ್ತು ಲಗೇಜ್ನ ಎಲ್ಲನೂ ನಾವು ಏನೇನು ಮೇಕಪ್ ಕಿಟ್ಟು, ನಂದು ಹೇರ್ ಕಿಟ್ಟು ಎಲ್ಲ ತಂದಿದ್ವಲ್ಲ, ಅದನ್ನೆಲ್ಲ ಅವರು
ಚೆಕಿಂಗ್ ಇದಕ್ಕೆ ಹಾಕಿದ್ರು. ಮತ್ತು ಒಳಗಡೆ ಎಂಟ್ರ್ ಆಗ್ತಾಯಿದ್ದೀವಿ. ಒಳಗಡೆವರೆಗೂ ಅವರೇ ತೊಗೊಂಬಂದು ಕೊಟ್ಟರು ಲಗೇಜ್ ನಮ್ಮದು. ನಂದು ನಾನೇ ಕ್ಯಾರಿ ಮಾಡ್ತಾಯಿದ್ದೆ. ಅವ್ರದ್ದು 2-3 ಬ್ಯಾಗ್ ಇತ್ತು. ಸೊ ದಟ್ ಅವ್ರದ್ದು ಎತ್ಕೊಂಡು ಬರ್ತಾಯಿದ್ರು. ನಾನು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಇನ್ಸೈಡ್ ವೀವ್ ಇದು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇದನ್ನು ನಾನು ತುಂಬ ಕಷ್ಟಪಟ್ಟು ತೆಗೆದಿರೋವಂಥ ವೀಡಿಯೋ. ಯಾಕಂತಂದರೆ ಎರಡೂ ಕೈಯಲ್ಲಿ ಕಿಟ್ಸ್ ಇರುತ್ತೆ. ತುಂಬ ಹೆವಿ ಕಿಟ್ ಇರುತ್ತೆ. ತುಂಬ ಅಂದರೆ ವೆಯ್ಟ್ ಇರೋವಂಥ ಕಿಟ್ಸು. ನಂದು ಹೇರ್ ಕಿಟ್ಟು ತುಂಬಾ ವೆಯ್ಟ್ ಇರುತ್ತೆ. ಅವ್ರದ್ದು ಮೇಕಪ್ ಕಿಟ್ ತುಂಬಾ ವೆಯ್ಟ್ ಇರುತ್ತೆ. ಅದರಲ್ಲಿ ಒಂದು ಕೈಯಲ್ಲಿ ನಾನು ಹೋಲ್ಡ್ ಮಾಡಿಕೊಂಡು ಮೊಬೈಲ್ನ ನಾನು ಎರಡೂ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅದನ್ನು ನಾನು ತೋರಿಸಿರೋ ಅಂಥ ವೀಡಿಯೋ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಕೆಲವೊಂದು ಕಡೆ ಶೂಟ್ ಮಾಡೋದಕ್ಕೆ ಅಲೋ ಕೊಡೋದಿಲ್ಲ. ನಾವಿಲ್ಲಿ ರಿಸೆಪ್ಷನಲ್ಲಿ ಅವ್ರದ್ದು ರೂಮ್ದು ಕೀ ತಗೊಳ್ತಾ ಇದ್ದೀವಿ, ಪರ್ಮಿಷನ್ ತಗೊಳ್ತಾ ಇದ್ದೀವಿ. ಎನಿವೆ ಅವ್ರು ಬಂದಲ್ಲಿ ಆ್ಯಕ್ಸೆಸ್ ಮಾಡೋವರೆಗೂ ಆ್ಯಕ್ಸೆಸ್ ಕಾರ್ಡಲ್ಲಿ ಲಿಫ್ಟು ಓಪನ್ ಆಗೋದಿಲ್ವಲ್ಲ. ಸೊ ದಟ್ ಅವ್ರ ಹತ್ರ ನಾವು ತಗೊಳ್ತಾ ಇದ್ದೀವಿ. ಇನ್ಸೈಡ್ ವ್ಯೂ ಅಂತೂ ತುಂಬಾ ಹಂಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಚೇರು ತುಂಬ ದೊಡ್ಡ ಚೇರು ಮತ್ತು ಉಯ್ಯಾಲೆ ಇತ್ತು. ಉಯ್ಯಾಲೆ ತಾನೇ ಅಂತಾರೆ. ನಾನು ತೆಲುಗು ಕನ್ನಡ ಮಿಕ್ಸ್. ನಂದು ಕೆಲವೊಂದು ವರ್ಡ್ಸ್ ಸ್ವಲ್ಪ ತೆಲುಗು ಟೈಪೇ ಇರುತ್ತೆ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡಿ. ಯಾಕಂತಂದರೆ ನಾನು ಬೆಳೆದಿರೋದೆಲ್ಲ ಕೋಲಾರ ಸೈಡು. ಸೊ ದಟ್ ಅಲ್ಲಿ ನಾವು ಮನೇಲೆಲ್ಲ ಮಾತಾಡೋದು ತೆಲುಗು ಆಗಿರೋದ್ರಿಂದ ನನಗೆ ಮಿಕ್ಸು. ಆದರೂ ನಾವು ಕನ್ನಡದವರೇ ಅಲ್ವಾ, ಕರ್ನಾಟಕದಲ್ಲಿದ್ದೀವಿ. ಬಟ್ ಬಾರ್ಡ್ರ್ ಆಗಿರೋದ್ರಿಂದ ಸ್ವಲ್ಪ ತೆಲುಗು ಅದೆಲ್ಲನೂ ಸ್ವಲ್ಪ ಮಿಕ್ಸ್ ಆಗಿರುತ್ತೆ. ಮತ್ತು ಲಿಫ್ಟಲ್ಲಿ ಅವರು ಆ್ಯಕ್ಸಿಸ್ ಕಾರ್ಡ್ ಹಾಕಿ ಹೋದರು. ಮತ್ತು ನಾವು ಲಿಫ್ಟಲ್ಲಿ ಅವ್ರ ಹತ್ರ ರೂಮ್ ಹತ್ರ ಹೋದ್ವಿ. ಈ ರೂಮ್ಸ್ ಎಲ್ಲ ಹೆಂಗಿರುತ್ತೆ, ಮೇಲೆ ಸೀಲಿಂಗ್ ಎಲ್ಲ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಗಿಡ ಎಲ್ಲನೂ ತುಂಬ ಚೆನ್ನಾಗಿ ಗ್ರೀನ್ರಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ನಾನು ಎಲ್ಲೂ ನೋಡಿಲ್ಲ. ಫುಲ್ ಆಲ್ ಓವರ್ ಹೋಟೆಲಲ್ಲಿ ಅವರು ಆದಷ್ಟು ನ್ಯಾಚುರಲ್ ಪ್ಲ್ಯಾಂಟ್ಸೇ ಇಟ್ಟಿದ್ದರು. ಮತ್ತು ಇದು ರೂಮ್ ಒಳಗಡೆ ಮಿರರು. ಮತ್ತು ರೂಮ್ ಹೆಂಗಿರುತ್ತೆ ಅನ್ನೋದನ್ನು ರೂಮ್ ಔಟ್ಸೈಡು ಬಾಲ್ಕನಿ ಅಂದರೆ ಮಿರರಿಂದ ಹೆಂಗೆ ಕಾಣುತ್ತೆ ಅಂತೇಳ್ಬಿಟ್ಟು. ಯಾಕಂತಂದರೆ ರೂಮ್ ಒಳಗಡೆ ಅವ್ರದ್ದು ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ. ನಾನು ರೂಮ್ ಟೂರ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಅವ್ರ ಪ್ರೈವಸಿಗೂ ನಾನು ಅಡ್ಡ ಬರಬಾರ್ದು. ಸೊ ಇರೋದ್ರಿಂದ ನನಗೆ ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟೇ. ಇಲ್ಲಿ ವಾಶ್ರೂಮಲ್ಲಿ ನೋಡ್ಬೋದು ಟವಲ್ಸು ಮತ್ತು ಹ್ಯಾಂಡ್ ಟವಲ್ಸು ಮತ್ತು ಶವರ್ಗೆ ಅಲ್ಲಿ ಶಾಂಪೂ ಇದು ಎಲ್ಲ ಇಟ್ಟಿದ್ದರು. ಮತ್ತು ಇಲ್ಲಿ ಬ್ಲೋ ಡ್ರೈ ಜೊತೆಗೆ ಅವ್ರು ಏನು ಕೊಟ್ಟಿದ್ರು ಗೊತ್ತಾ, ವೆಯ್ಟ್ ಮೆಷರ್ಮೆಂಟ್ ಮಿಷಿನು ಕೊಟ್ಟಿದ್ದರು. ಅದು ನನಗೆ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತು. ಯಾಕಂತಂದರೆ ಇದೇನಪ್ಪ ಇದು ಹೋಟೆಲಲ್ಲಿ ವೆಯ್ಟ್ ಮೆಷರ್ಮೆಂಟ್ದು ಇಟ್ಟಿದ್ದಾರಲ್ವಾ ಅಂತೇಳ್ಬಿಟ್ಟು ನಾನು ಇದಷ್ಟನ್ನು ತೋರಿಸ್ದೆ. ಎಷ್ಟು ತೋರ್ಸೋಕ್ಕಾಗುತ್ತೋ ಅಷ್ಟೇ ತೋರಿಸ್ತಾ ಇದ್ದೀನಿ. ಅವರು ಹೇರ್ ಬ್ರಷ್ ಮೇಕಪ್ ಮಾಡ್ತಿದ್ರು. ಸೊ ದಟ್ ಅದನ್ನು ನಿಮ್ಗೆ ತೋರಿಸೋಣ ಅಂತ ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಈ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದು. ನೆಕ್ಸ್ಟ್ ಇದು ನಾನು ಮಾಡಿರೋಂಥ ಮೆಸ್ಸಿ ಹೇರ್ ಸ್ಟೈಲು. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಜಸ್ಟ್ ಒಂದು ಕ್ಲಿಪ್ ಯೂಸ್ ಮಾಡೋಣ ಅಂತಷ್ಟೇ ಯೂಸ್ ಮಾಡಿದ್ದೀನಿ. ಇಲ್ಲಿ ಇದು ಅವ್ರು ಹಾಕ್ಕೊಳ್ತಿರೋಂಥ ಲೆಹಂಗಾ. ನಾರ್ತ್ ಇಂಡಿಯನ್ ಬ್ರೈಡ್ ಇವರು ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ಸ್ದೇ ತಗೊಳ್ತಾರೆ. ಸೊ ದಟ್ ಈ ಥರ ಲುಕ್ಕು. ಇದು ಇನ್ನೊಬ್ರದ್ದು ಅವ್ರದ್ದು ಅಕ್ಕ ಅನಿಸುತ್ತೆ, ಅವ್ರದ್ದು ಹೇರ್ ಸ್ಟೈಲು. ಅವರು ಸಿಂಪಲ್ ಸಾಫ್ಟ್ ಕಲಿಸ್ಬೇಕು ಅಂತಂದರು, ಅದಷ್ಟು. ಮತ್ತು ಅದ್ರ ಮೇಲೆ ಜಿಪ್ಸಿ ಹಾಕ್ತೆ. ನನ್ನ ಕೈಯಲ್ಲಿ ಎಷ್ಟು ಇದು ಮಾಡೋಕ್ಕಾಗುತ್ತೋ ಅಷ್ಟು ನಾನು ಮಾಡಿಕೊಟ್ಟಿದ್ದೀನಿ. ಅವ್ರದ್ದು ಡೇ 1 ಮತ್ತು ಡೇ 2 ಲುಕ್ ಪಿಕ್ಸ್. ನಾನು ಮೇಕಪ್ ಶಾರ್ಟ್ಸ್ ಹಾಕೋದಿಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕೆ ಅಂತಂದರೆ ಅವರು ಮಾಡಿರೋವಂಥ ವರ್ಕ್ ನಂಗೆ ತೋರಿಸೋದಕ್ಕೆ ಇಷ್ಟ ಇಲ್ಲ, ಅದು ಚೆನ್ನಾಗೂ ಇರೋದಿಲ್ಲ. ಸೊ ದಟ್ ನಾನು ಹಾಕೋದಿಲ್ಲ ಮೇಕಪ್ ಶಾರ್ಟ್ಸ್ ಎಲ್ಲೂ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಮತ್ತು ಇದು ಔಟ್ಸೈಡ್ ಬಂದಮೇಲೆ ಪಕ್ಕದಲ್ಲೇ ಇನ್ನೊಂದು ಹೋಟೆಲ್ ಅನಿಸುತ್ತೆ. ಐ ಡೋಂಟ್ ನೋ ಯಾವ ಹೆಸರು ಅಂತೇಳ್ಬಿಟ್ಟು ಅದ್ರದ್ದು ಗೊತ್ತಿಲ್ಲ ನನಗೆ. ಯಾಕಂದರೆ ನಮ್ಗೆ ಅಷ್ಟು ಟೈಮೂ ಇರೋಲ್ಲ ನಾವು ನೋಡೋ ಅಷ್ಟು. ನೈಟ್ ವ್ಯೂ ನೋಡ್ಬೋದು. ಆ ಟೆಕ್ ಪಾರ್ಕ್ಸ್ ಎಲ್ಲ ಹೆಂಗಿರುತ್ತೆ ಅಂತೇಳ್ಬಿಟ್ಟು ತುಂಬ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೆ. ನ್ಯಾಚುರಲಾಗಿ ನಂದು ಈ ಮೊಬೈಲಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಅದ್ರ ಮಧ್ಯೆ ಒಂದು ಚಿಕ್ಕ ಯೂಕ್ಲಿಪ್ಟಸ್ದು ಮರಗಳದ್ದು ಒಂದು ತೋಪು ಕಾಣ್ತು. ಸೊ ದಟ್ ತೋಪಂತರ ನಾವು ತೋಪಂತಲೇ ಅನ್ನೋದು, ನೀವೇನಂತ ಅಂತಾರೆ ಗೊತ್ತಿಲ್ಲ. ಸೊ ದಟ್ ಅದನ್ನು ನೋಡ್ತಾ ಇದ್ದೆ. ಮೆಟ್ರೋ ಸ್ಟೇಷನ್ ಬಂತು. ಸೊ ತೋರಿಸೋಣ ನಿಮಗೆ ಮೆಟ್ರೋ ಸ್ಟೇಷನ್ ಬ್ಯಾಂಗ್ಳೂರಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ನಾನು ಇಲ್ಲಿ ಜಸ್ಟ್ ಇದು ಮಾಡ್ತಾಯಿದ್ದೀನಿ ಅಷ್ಟೇ, ತೋರಿಸ್ತಾ ಇದ್ದೀನಿ. ಅದರಿಂದ ನಾನು ನೆಕ್ಸ್ಟ್ ರಿಟರ್ನ್ ಆದೆ ನಮ್ಮ ಮನೆಗೆ. ಇದಿಷ್ಟು ನನ್ನ ಈವೆಂಟ್ಸ್ ಟೈಮಲ್ಲಿ ನಾನು ಅಂದರೆ ಆದಷ್ಟು ನಾನು ನಿಮಗೆ ಕವರ್ ಮಾಡೋದಕ್ಕೆ ತೋರಿಸಿದ್ದೀನಿ ಎಷ್ಟಾಗುತ್ತೋ ಅಷ್ಟು. ಹಿಂಗೆ ಆಲ್ಮೋಸ್ಟ್ ಈವೆಂಟ್ಸಲ್ಲಿ ಇರುತ್ತೆ. ಇನ್ನೂ ಚೆನ್ನಾಗಿರೋವಂಥ ಪ್ಲೇಸಸ್ಗೆ ಹೋಗಿದ್ದೆ, ಬಟ್ ಅವಾಗೆಲ್ಲ ನಾನು ಅಷ್ಟು ವೀಡಿಯೋಸ್ ಮಾಡ್ತಾಯಿದ್ದಿಲ್ಲ. ಇವಾಗ ಮತ್ತೆ ರೆಗ್ಯುಲರಾಗಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದರಲ್ಲೂ ಒಂದು ಚೆನ್ನಾಗಿರುತ್ತೆ, ಒಂದು ನೆನಪಿರುತ್ತೆ, ನಾವು ಯಾವತ್ತಾದರೂ ಹಿಂಗೆ ಮಾಡಿದ್ದೀವಿ ಅಂತೇಳ್ಬಿಟ್ಟು. ನೆಕ್ಸ್ಟ್ ತುಂಬಾ ಹೊಟ್ಟೆ ಹಶ್ವಾಗ್ತಾಯಿತ್ತು. 10 o'clock ಆಗೋಗಿತ್ತು, 9:30 ಆಗೋಗಿತ್ತು. ನಾನು ಇನ್ನೇನು ಮಾಡೋದು ಅಂತ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಒಂದು ವೆಜ್ಜು ಪನ್ನೀರ್ ಬರ್ಗರೂ ಒಂದು ಸ್ಪ್ರೈಟ್ ತೊಗೊಂಡೆ. ಯಾಕಂದರೆ ಅಷ್ಟೊತ್ತಲ್ಲಿ ತಿಂದರೆ ನನಗೆ ಆಗೋದಿಲ್ಲ. ಸೊ ದಟ್ ನೀರು
ಈ ಸಿಕ್ಕಲಿಲ್ಲ. ಸೊ ದಟ್ ನಾನು ಸ್ಪ್ರೈಟ್ ತೊಗೊಂಡೆ, ಚೆನ್ನಾಗೂ ಇರುತ್ತೆ ಅಂತ. ಕೋಲ್ಡ್ ಆಗ್ತಾಯಿತ್ತು, ಆಟೋಲ್ಲೇ ಕುತ್ಕೊಂಡು ತಿಂತಾಯಿದ್ದೆ. ಹೀಗೆ ಇರುತ್ತೆ ನಾವು ಊಟ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈವೆಂಟ್ಸ್ ಇದ್ದಾಗ ಹಿಂಗೆ ಇರುತ್ತೆ ಲೈಫು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.